ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟಿನಲ್ಲಿ ಅಯೋನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ ಆರ್ ಅಯೋನೈಸೇಷನ್ ಎಂಥಾಲ್ಪಿ. ಅಯೋನೈಸೇಷನ್ ಎಂಥಾಲ್ಪಿ, ಅಯೋನೈಸೇಷನ್ ಎನರ್ಜಿ ಅಂತನಾದ್ರೂ ಕರೀತಾರೆ ಅಥವಾ ಅಯೋನೈಸೇಷನ್ ಎಂಥಾಲ್ಪಿ ಅಂತನಾದ್ರೂ ಇಂಡಿಕೇಟ್ ಮಾಡ್ತೀವಿ. ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ? ಡೆಫಿನೇಷನ್ ನೋಡಿ, ದ ಮಿನಿಮಮ್ ಎನರ್ಜಿ required to removal of electrons from outermost valence shell of a neutral gaseous atom. ಮಿನಿಮಮ್ ಎನರ್ಜಿ ಅಥವಾ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ಅಂತ ಬರೀರಿ. ಏನಂತ ಬರೀತೀರಾ? ದ ಮಿನಿಮಮ್ amount of energy required to removal of electron from outermost valence shell of a neutral gaseous atom is called ionization energy. ಓಕೆ, ಅಂದ್ರೆ ಯಾವುದೋ ಒಂದು ಆಟಮ್ ಇದೆ ಅನ್ಕೊಳ್ಳಿ. ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಔಟರ್ ಲಾಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ. ಆ ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕು. ಆ ಶೆಲ್ ಇಂದ ರಿಮೂವ್ ಮಾಡಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು? ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿನ ಏನ್ ಮಾಡ್ಬೇಕು? ಸಪ್ಲೈ ಮಾಡಬೇಕು. ಎನರ್ಜಿ ಸಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಹಾಗಾಗಿ ಈ ಒಂದು ಆಟಮ್ ಸಮ್ ಅಮೌಂಟ್ ಆಫ್ ಎನರ್ಜಿನ ಏನ್ ಮಾಡುತ್ತೆ? ರಿಸೀವ್ ಮಾಡ್ಕೊಳ್ಳುತ್ತೆ. ಯಾಕೆ? ಟು ರಿಮೂವಲ್ ಆಫ್ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂದ್ರೆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಎನರ್ಜಿಗೆ ನಾವು ಏನಂತ ಕರಿತೀವಿ? ಅಯೋನೈಸೇಷನ್ ಎನರ್ಜಿ. ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವಲ್ ಆಫ್ ಎಲೆಕ್ಟ್ರಾನ್ ಫ್ರಮ್ ನ್ಯೂಟ್ರಲ್ ಗೇಷಿಯಸ್ ಆಟಮ್ is called ionization energy or ionization enthalpy. Enthalpy ಅಂದ್ರೆ ಒಂದೇ, ಎನರ್ಜಿ ಅಂದ್ರೆ ಕೂಡ ಸೇಮ್. ಡೆಫಿನೇಷನ್ ಅರ್ಥ ಆಯ್ತಲ್ವಾ? ಒಂದು ಆಟಮ್ ಇಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಅಪ್ಲೈ ಮಾಡತಕ್ಕಂಥ ಎನರ್ಜಿಗೆ ನಾವು ಏನಂತ ಕರಿತೀವಿ? ಅಯೋನೈಸೇಷನ್ ಎನರ್ಜಿ. ಓಕೆ, ಹಾಗಾದ್ರೆ ಗ್ರೂಪ್ ಅಲ್ಲಿ ಅಂದ್ರೆ ಇಲ್ಲಿ ನಾನು ಯಾವುದನ್ನ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಗ್ರೂಪ್ 1 ಎಲಿಮೆಂಟ್ಸ್. ಗ್ರೂಪ್ 1 ಎಲಿಮೆಂಟ್ಸ್ ಅಲ್ಲಿ ಅಯೋನೈಸೇಷನ್ ಎಂಥಾಲ್ಪಿ ಗ್ರೂಪ್ ಅಲ್ಲಿ ಯಾವ ರೀತಿ ವೇರಿಯೇಷನ್ ಆಗುತ್ತೆ? ಓಕೆ ನೋಡಿ, ಆಟೋಮಿಕ್ ರೇಡಿಯಸ್ ಅಯೋನೈಸೇಷನ್ ಎಂಥಾಲ್ಪಿ ಆರ್ ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಟೋಮಿಕ್ ರೇಡಿಯಸ್. ನೋಡಿ, ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಆಟೋಮಿಕ್ ರೇಡಿಯಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಫ್ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಎಕ್ಸಾಂಪಲ್ ನೋಡೋಣ. ಆಲ್ಕಲಿ ಮೆಟಲ್ಸ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ದೆನ್ ಫ್ರಾನ್ಸಿಯಂ. ಡೌನ್ ದಿ ಗ್ರೂಪ್ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್ ಅಲ್ವಾ? ಹಾಗೆ ತಾನೇ ನೋಡಿದ್ವಿ. ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅಯೋನೈಸೇಷನ್ ಎಂಥಾಲ್ಪಿ ಡೌನ್ ದಿ ಗ್ರೂಪ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಆಟೋಮಿಕ್ ರೇಡಿಯಸ್ ಜಾಸ್ತಿ ಆಗ್ತಾ ಇದೆ,
ಜಾಸ್ತಿ ಆಗ್ತಾ ಇದೆ ಅಂದ್ರೆ ಶೆಲ್ ನ್ಯೂಲಿ ಶೆಲ್ ಇನ್ಕ್ರೀಸ್ ಆಗ್ತಾನೇ ಇದೆ. ಆಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಯ್ತು, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಯ್ತು ಅಂದ್ರೆ ಔಟರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಆಗುತ್ತೆ. ಎನರ್ಜಿನ ಅಪ್ಲೈ ಮಾಡೋದೇ ಬೇಡ, ಇಮಿಡಿಯೇಟ್ ಆಗಿ ಎಲೆಕ್ಟ್ರಾನ್ ರಿಮೂವ್ ಆಗ್ಬಿಡುತ್ತೆ. ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡಿದ್ರೆ ಸಾಕು, ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಏನಕ್ಕೆ, ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಎಫೆಕ್ಟಿವ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಲೆಸ್ ವೆನ್ ಡೌನ್ ದಿ ಗ್ರೂಪ್. ಓಕೆ, ಡೌನ್ ದಿ ಗ್ರೂಪ್ ಕಂಪೇರ್ ಮಾಡಿದಾಗ ಆಟೋಮಿಕ್ ರೇಡಿಯಸ್ ಏನಾಗ್ತಾ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಕ್ಸಾಂಪಲ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಕಂಪೇರ್ ಮಾಡ್ತಾ ಹೋಗೋಣ. ಲಿಥಿಯಂ ಇಂದ ಸೋಡಿಯಂ ಕಂಪೇರ್ ಮಾಡೋಣ. ಲಿಥಿಯಂ ಇಂದ ಸೋಡಿಯಂ, ಔಟರ್ ಶೆಲ್ 2s1, ಸೋಡಿಯಂ ಔಟರ್ ಶೆಲ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ 3s1. ನೋಡಿ ಇಲ್ಲಿ 2s1 ಅಂದ್ರೆ ಇದು 1s1 ಅನ್ಕೊಳ್ಳೋಣ, ಇದನ್ನ 2s ಅನ್ಕೊಳ್ಳೋಣ. 2s ನಲ್ಲಿ 1 ಎಲೆಕ್ಟ್ರಾನ್ ಇದೆ, ಹೌದಲ್ವಾ? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದಕ್ಕೆ ಕಂಪೇರ್ ಮಾಡ್ತಾ ಇದೀನಿ, ಸೋಡಿಯಂಗೆ. ಸೋಡಿಯಂ ಅಂದ್ರೆ 1s1, 1s2, 2s1, 1s2, 2s2, 1s2, 2s2, 2p6 and then 3s1. ಇದು 1s ಆರ್ಬಿಟ್, 2s, 2p, ಅದಾದ ನಂತರ 3s ಆರ್ಬಿಟ್ ಬರ್ತಾ ಇದೆ. ನೋಡಿ ಇಲ್ಲಿ ನ್ಯೂಕ್ಲಿಯಸ್ಗೂ ಔಟರ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಗೂ ಡಿಸ್ಟೆನ್ಸ್ ಜಾಸ್ತಿ ಆಯ್ತು. ಡಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ನಾನು ಲಿಥಿಯಂ ಕಂಪೇರ್ ಮಾಡಿದ್ರೆ ಇಲ್ಲಿ ಈಸಿಯಾಗಿ ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಅಪ್ಲೈ ಮಾಡಿದ್ರೆ ಸಾಕು, ಎಲೆಕ್ಟ್ರಾನ್ 3s ಇಂದ ಈಸಿಯಾಗಿ ರಿಮೂವ್ ಆಗುತ್ತೆ. ಸೋಡಿಯಂ ಕಂಪೇರ್ ಮಾಡಿದ್ರೆ, ಸೋಡಿಯಂ ಲಿಥಿಯಂ ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲಿ ಲಿಥಿಯಂ ಅಲ್ಲಿ 1s ಆದ ನಂತರ ಯಾವ್ದು ಬರ್ತಾ ಇದೆ ರೀ, 2s ನಲ್ಲಿ 1 ಎಲೆಕ್ಟ್ರಾನ್ ಇದೆ. ಬಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲಿ ಜಾಸ್ತಿ ಇದೆ. ಯಾವ್ದು ಕಂಪೇರ್ ಮಾಡಿದ್ರೆ, 3s1 ಕಂಪೇರ್ ಮಾಡಿದ್ರೆ. ಬಿಕಾಸ್ ಆಫ್ ದಿಸ್ ಆರ್ಬಿಟ್ ನಿಯರರ್ ಟು ದಿ ನ್ಯೂಕ್ಲಿಯಸ್, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಹೈ. ದೇ ಆರ್ ನಾಟ್ ಈಸಿಲಿ ರಿಮೂವ್, ಅಂದ್ರೆ ಎಲೆಕ್ಟ್ರಾನ್ ನಾನು ಈಸಿಯಾಗಿ ರಿಮೂವ್ ಮಾಡಕ್ ಆಗಲ್ಲ. ಯಾವ್ದು ಕಂಪೇರ್ ಮಾಡ್ತಾ ಇದ್ದೀನಿ, ಸೋಡಿಯಂಗೆ. ಬಟ್ ಸೋಡಿಯಂ ಅಲ್ಲಾದ್ರೆ ಆಟೋಮಿಕ್ ರೇಡಿಯಸ್ ಜಾಸ್ತಿ ಆಯ್ತು, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಔಟರ್ ಶೆಲ್ ಇಂದ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಆಗುತ್ತೆ. ಡೌನ್ ದಿ ಗ್ರೂಪ್ ಆಟೋಮಿಕ್ ರೇಡಿಯಸ್ ಇನ್ಕ್ರೀಸಸ್, ಅಯೋನೈಸೇಷನ್ ಎಂಥಾಲ್ಪಿ decreases because effective nuclear charge down the group decreases due to entering of electron into newly added new shell. ನ್ಯೂ ಶೆಲ್ ಗೆ ಏನಾಗ್ತಾ ಹೋಗುತ್ತೆ, ಎಲೆಕ್ಟ್ರಾನ್ ಎಂಟ್ರಿ ಆಗ್ತಾ ಹೋಗುತ್ತೆ ಡೌನ್ ದಿ ಗ್ರೂಪ್. ಫಸ್ಟ್ ಆಟೋಮಿಕ್ ರೇಡಿಯಸ್ ಏನಾಗ್ತಾ ಹೋಗ್ತಾ ಇದೆ, ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್. ಓಕೆ, ದಟ್ಸ್ ವೈ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತಾ ಹೋಗ್ತಾ ಇದೆ, ಡೌನ್ ದಿ ಗ್ರೂಪ್ ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಟೋಮಿಕ್ ರೇಡಿಯಸ್ ಇನ್ಕ್ರೀಸ್ ಆಯ್ತು, ಅಯೋನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್. ನೋಡಿ ಅದನ್ನೇ ಬರ್ದಿದ್ದೀನಿ. ಆಸ್ ದಿ ಆಟೋಮಿಕ್ ಸೈಜ್ ಇನ್ಕ್ರೀಸಸ್, ಡೌನ್ ದಿ ಗ್ರೂಪ್ ಆಟೋಮಿಕ್ ಸೈಜ್ ಏನಾಗ್ತಾ ಇದೆ, ಇನ್ಕ್ರೀಸಸ್. ದ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸಸ್ ಫ್ರಮ್ ಲಿಥಿಯಂ ಟು ಸೀಸಿಯಂ, ಲಿಥಿಯಂ ಇಂದ ಸೀಸಿಯಂ ಡೌನ್ ದಿ ಗ್ರೂಪ್ ಅಲ್ವಾ. ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್ and this requires less energy to remove an electron from the outer shell ಅಥವಾ outermost shell. outermost shell ಇಂದ ಎನರ್ಜಿನ ಎಲೆಕ್ಟ್ರಾನ್ ನ ರಿಮೂವ್ ಮಾಡಬೇಕಂದ್ರೆ ಲೆಸ್ ಎನರ್ಜಿ ರಿಕ್ವೈರ್ ಮಾಡ್ಕೊಳ್ಳುತ್ತೆ. ಅವಾಗ ಡೌನ್ ದಿ ಗ್ರೂಪ್ ಹೋದಂಗೆಲ್ಲ. ಓಕೆ, ಬಿಕಾಸ್ ಆಫ್ ಆಟೋಮಿಕ್ ರೇಡಿಯಸ್ increases. ನಿಮ್ ನೆನಪಿರ್ಲಿ, ionization energy is inversely proportional to atomic radius. Down the group atomic radius generally increases, ionization enthalpy ಅಥವಾ ionization energy decreases.